ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡಿ, ಇಲ್ಲದೆ ಹೋದ್ರೆ ನಾನೇ ಬಂದು ಪ್ರತಿಭಟನೆಗೆ ಕುಳಿತುಕೊಳ್ತೀನಿ ಅಂತ 11 ಪುಟಗಳ ಪತ್ರ ಇದು. ಕೃಷಿ ಭೂಮಿ ಸ್ವಾಧೀನದಿಂದ ರೈತರ ಬೀದಿ ಪಾಲಾಗ್ತಾರೆ. ಹೈನುಗಾರಿಕೆಯಿಂದ ತಿಂಗಳಿಗೆ 1 ಕೋಟಿ ಸಂಪಾದಿಸೋ ರೈತರಿದ್ದಾರೆ. ಭೂ ಸ್ವಾಧೀನ ಕೈಬಿಡಿ. ಮುಖ್ಯಮಂತ್ರಿಗಳಿಗೆ ಮಾಜಿ ಪ್ರಧಾನಿಗಳ ಪತ್ರ. ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ಸ್ಪೆಕ್ಟರ್ಗೆ ಸಣ್ಣ ಗಾಯ ಆಗಿದ್ದಕ್ಕೆ ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಬಿಡದಿ ಯೋಜನೆ ನಿಲ್ಲಿಸುವಂತೆ ಡಿ.ಕೆ. ಶಿವಕುಮಾರ್ಗೆ ಪತ್ರ ಬರೆದಿದ್ದೀನಿ, 20 ದಿನ ಆದರೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನೀವು ರೈತರ ಮಕ್ಕಳೇ, ರೈತರ ಮೇಲೆ ಹಾಕಿದ ಎಫ್ಐಆರ್ ವಾಪಸ್ ತಗೊಳ್ಳಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಏನೂ ಮಾಡಲಿಲ್ಲ, ಸುಮ್ಮನಿದ್ರು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಿಗೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರು. ಕುಮಾರಸ್ವಾಮಿ ಅವರು ನಿನ್ನೆ ಈ ಘಟನೆಯ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ಎಫ್ಐಆರ್, ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕೂಡ ಬಿಡದಿ ರೈತರ ಬಗ್ಗೆ ಅವರ ಬೆಂಬಲವನ್ನು ಹೋರಾಟಕ್ಕೆ ಸೂಚಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ATM ಬಿದ್ದಿಲ್ಲ. ಹೆಣ್ಮಕ್ಳು ಮನಸ್ಸಿನ ಅವ್ರು ಹೋಗಿ ಹಾಲು ಕರಿಬೇಕು, ಜೀವನ ಮಾಡಬೇಕಲ್ಲ, ಅವ್ರ ನೋವು ಅರ್ಥ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತೀವೋ ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ. ಅವರು ಒಬ್ಬ ರೈತನ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತಕ್ಕಂಥ ಭಾವನೆ ಇವತ್ತು ಇದೆ, ನಾಳೆಗೂ ಇದೆ. ಹಿಂದೆ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡಿದಾಗ ನೀವು ಮಾಡಬಾರ್ದು ಅಂತ ಕಾಂಗ್ರೆಸ್ನವರೇ ಹೋರಾಟ ಮಾಡಿದರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನು ನೋಟಿಫಿಕೇಶನ್ ಮಾಡೋದನ್ನು ಕೈ ಬಿಟ್ಟರು. ನೀವು ಬಹಿರಂಗವಾಗಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಅದನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನು ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ನಾಡಪ್ಪ ಕೆಂಪೇಗೌಡರೇ, ಡಾಕ್ಟರ್ ಶಿವರಾಮ್ ಕಾರಂತರೇ, ಸಾವಿರಾರು ಅಭಿವೃದ್ಧಿಪಡಿಸಿದ ನಿವೇಶನಗಳು ಖಾಲಿ ಬಿದ್ದಿರುವುದು ನಿಜವಲ್ಲವೇ? ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಡಿಮೆ ಯಾಕೆ? ಆ ಪ್ರಚೋದನೆಗೆ ಕಾರಣ ಯಾರು? ರೆವಿನ್ಯೂ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿದಾಗ DC ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋಗಿ ಅಂತ ಕಳಿಸ್ತಾರೆ. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ಲಿಲ್ಲ. ಆದರೆ ಇವರು ಬಂದ 1 ತಿಂಗಳೇ ಆಗಿಲ್ಲ, ಇಲ್ಲಿ 40,000 ಸೈಟ್ವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿಅಂಶಗಳಿದೆ. ಯಾಕೆ? ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನಾನು ಧರಣ ಕೂರ್ತೇನೆ,
ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂತಿನಿಂದಲೂ ಬರೆದಿದ್ದೆ. ಅದ್ರ ಮೇಲೆ ಸರ್ಕಾರದ ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ಬಿಜೆಪಿ ಜೆಡಿಎಸ್ ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರುಗಳು ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಯಲ್ಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಅಲ್ಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಗೊಂಡಗೇರಿ ಅಲ್ಲ, ಅವರು ಎಫೆಕ್ಟೆಡ್ ಪರ್ಸನ್, ಅವ್ರು ಗಲಾಟೆ ಮಾಡೋದ ನಮ್ದು ಅಳಿಬಾರ್ದು ಅಂತ. ಅದೇನು CM ಅದಕ್ಕೂ ಸಂಬಂಧ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಪೊಲೀಸರಿದ್ದಾರೆ, ಜಿಲ್ಲಾಡಳಿತ ನೋಡ್ತಾರೆ ಅವ್ರು. ಇಲ್ಲ ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದ್ರೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನ ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾಯಿಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾ ಇಲ್ಲ. ಅವರು ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ ಅವಲ್ಲಿ ಲೋಕಲ್. ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ ಹೋರಾಟ ಏನು ಕಟ್ಟಿದ್ದಾರೆ ಅಂಥವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? JMC ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಫಲವತ್ತಾದಂಥ ಜಮೀನಿಗೆ ಕೈ ಹಾಕ್ತಕ್ಕಂಥ ಅಗತ್ಯತೆ ಇದೆಯಾ? ಅಲ್ಲಿರ್ತಕ್ಕಂಥ ರೈತರ ಕೂಗಿಷ್ಟೇ. ಈಗ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡ್ರ್ ಇದ್ದಾರೆ ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾ ಇದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. 2 ಪಂಚಾಯತಿಲಿ 35 ಕೋಟಿಯಷ್ಟು ವರ್ಷಕ್ಕೆ ಆದಾಯ ಉತ್ಪಾದನೆ ಆಗ್ತಾ ಇದೆ. ತರಕಾರಿ, ಹಣ್ಣು, ಹೂವೆಲ್ಲ ಬೆಳೀತಾ ಇದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದ್ರೆ ಯಾಕೆ ಮಲತಾಯಿ ಧೋರಣೆ? ಅವರು ಕಾನೂನಾತ್ಮಕವಾಗಿ ಅವರು ಕೇಳಿಕೊಂಡು ನಮಗೆ ಇದನ್ನ ಮಾಡಬೇಡಿ ಅಂತ ಹೇಳಿ ಅವರ ಪ್ರತಿಭಟನೆ ಮಾಡೋದ್ರಲ್ಲಿ ಅಥವಾ ಶಾಂತಿಯಿಂದ ಪ್ರತಿಭಟನೆ ಮಾಡೋದನ್ನ ನಾವು ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನ ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾಕೆಂದ್ರೆ ಇದು ನ್ಯಾಯಯುತವಾಗಿ ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಹೇಳ್ಕೊಳ್ಳಿ. ನಾವು ಸರ್ಕಾರ ಹೇಳ್ತೀವಿ, ಹೌದು ನಮಗೆ ಈ ರೀತಿ ಈ ಕಾರಣಕ್ಕೆ ಈ ಜಮೀನು ಬೇಕಾಗುತ್ತೆ, ನಿಮಗೂ ಕೂಡ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನ ಸರ್ಕಾರ ಹೇಳುತ್ತೆ. ಸುಮಾರು 7,000 ಎಕರೆನ ಇವರು ಸ್ವಾಧೀನ ಮಾಡಬೇಕು ಅಂತ ಏನು ಪ್ಲಾನ್ ಮಾಡಿದ್ದಾರೆ. ಹಿಂದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಇದನ್ನು ಬಿಟ್ಟರು, ಈ ಯೋಜನೆಯನ್ನು. ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಎಲ್ಲರೂ ಬಿಟ್ಟಿದ್ದಾರೆ. ಅಲ್ಲಿ ರೈತರುಗಳು ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಇದ್ದಾರೆ. ಯಾರು ಇದಕ್ಕೆ ಒಪ್ಪಿದ್ದಾರೆ, ಯಾರು ಇದಕ್ಕೆ ಒಪ್ಪಿಲ್ಲ ಅನ್ನೋದನ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಬಹಿರಂಗಪಡಿಸಲಿ, ಆವಾಗ ಗೊತ್ತಾಗ್ಬಿಡುತ್ತೆ. ಒಂದು ಶ್ವೇತಪತ್ರ ಹೊರಡಿಸಲಿ, ಎಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ವೈಜ್ಞಾನಿಕವಾಗಿ ನಿಜಾಂಶ ಗೊತ್ತಾಗುತ್ತೆ. ಬಿಡದಿಯಲ್ಲಿ ನಡೀತಾ ಇದೆ, ಅದು ರಾಜಕೀಯ ಪ್ರೇರಿತವಾದಂಥದ್ದು. ಇದರಿಂದ ಯಾರ ಕೈವಾಡ ಇದೆ ಅನ್ನುವಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಪ್ರಕೃತಿ ಪರಿಸರಿಗೆ
ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಿಡದಿಯಿಂದ ಸಮಸ್ಯೆ ಆಗ್ತದೆ ಅಂತ ನೀವು ಹೇಳ್ತೀರಿ. ಅದೇ HMT ಅಂತೂ ಇದು ಅರಣ್ಯದ ಜಮೀನು, ಆ ಜಮೀನು ರಿಯಲ್ ಎಸ್ಟೇಟ್ ಮಾಡ್ಬೇಕಂತೀರಿ. ಇದು ಯಾವ ನ್ಯಾಯ ಇದೆ? ಜನರಿಗೆ ಉತ್ತರ ಕೊಡಬೇಕಲ್ಲ. ಯಾಕೆ ದ್ವಂದ್ವ ನಿಲುವು? ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಹೇಳಿ, ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು. ಆತ್ಮಾವಲೋಕನ ಮಾಡಿಕೊಳ್ಳಲಿ. ಅವರಲ್ಲಿ ಅವರ ಮೈತ್ರಿಯಲ್ಲಿ ಏನೇನು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.